Greetings in the precious name of Jesus Christ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸಹ ನಾನು ಸ್ವಾಗತಿಸುತ್ತೇನೆ. Welcome to this Kannada Sunday service of Benson Ministries. ಎಬೆನೆಜ್ ಮಿನಿಸ್ಟ್ರಿಯ ಕನ್ನಡ ಆರಾಧನಾ ಕೂಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತಿಸುತ್ತೇನೆ. For today's meditation, let us turn to the Gospel according to St. Luke, chapter 18, verses 2 to 7. ಈ ದಿನ ನಾವು ದೇವರ ವಾಕ್ಯ ಧ್ಯಾನಕ್ಕೆ ಮುಂದುವರಿಯೋಣ. ನಾವು ಧ್ಯಾನಿಸುವಂತ ವಾಕ್ಯ ಭಾಗ ಲೂಕನ್ ಸುವಾರ್ತೆ 18ನೇ ಅಧ್ಯಾಯ 1ನೇ ವಚನದಿಂದ 8ನೇ ವಚನದ ತನಕ. There was a certain judge in a certain city who did not fear God and did not regard man. And there was a widow in that city, and she kept coming to him, saying, "Avenge me of my opponents." And for a time he would not, but afterward he said within himself, "Even though I do not fear God nor regard man, yet because this widow causes me trouble, I will avenge her, lest by continually coming she wear me out." And the Lord said, "Hear what the unrighteous judge says. And will not God by all means carry out the avenging of his chosen ones who cry to him day and night, though he is long suffering over them?" ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯ ಮಾಡದೆ ಇದ್ದವನು. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ, ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿಕೊಳ್ಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ವಿಚಾರಿಸಿ ತೀರ್ಪು ಮಾಡುವೆನು. ಇಲ್ಲವಾದರೆ ಈಕೆಯು ಬಂದು ಕಡೆಗೆ ನನ್ನನ್ನು ದಂಡಿಸಾಳು ಎಂದು ತನ್ನೊಳಗೆ ಅಂದುಕೊಂಡನು. ಸ್ವಾಮಿಯು ಈ ಸಾಮ್ಯವನ್ನು ಹೇಳಿದ ನಂತರ ಅನ್ಯಾಯಗಾರನಾದ ಈ ನ್ಯಾಯಾಧಿಪತಿ ಅಂದುಕೊಂಡಿದ್ದನ್ನು ಆಲೋಚಿಸಿಕೊಳ್ಳಿರಿ. ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆಯಿಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೆ. ಇವರಿಗೆ ಹೇಗೆ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೋ. ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂದನು. Jesus speaks about a poor widow in a city. ಯೇಸು ಸ್ವಾಮಿ ಇಲ್ಲಿ ಒಂದು ಬಡ ವಿಧವಿ ಪಟ್ಟಣದಲ್ಲಿದ್ದಂತವಳಿಗೆ ಮಾತನಾಡಿದರು. He had an opponent. ಆಕೆಗೆ ಒಂದು ಸಮಸ್ಯೆ ಇತ್ತು. She had no power to fight against him. ಆಕೆ ಯಾರೊಂದಿಗೂ ಯುದ್ಧ ಮಾಡೋದಕ್ಕೆ ಆ ಶಕ್ತಿ ಇರಲಿಲ್ಲ. There was a judge in that city. ಆ ಪಟ್ಟಣದಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದ. But he was an unjust judge. ಆತನು ಅನ್ಯಾಯಕಾರನಾದ ನ್ಯಾಯಾಧಿಪತಿ. She had no money to bribe. ಆಕೆಯಲ್ಲಿ ಹಣವೂ ಸಹ ಇರಲಿಲ್ಲ. He kept coming to him to avenge her of the adversary. ಆಕೆ ಆತನ ಬಳಿಗೆ ಬಂದು ನನಗೆ ನ್ಯಾಯ ತೀರಿಸು ಎಂದು ಆ ವಿರೋಧಿಯಿಂದ ನ್ಯಾಯ ತೀರಿಸು ಎಂದು ಕೇಳಿಕೊಳ್ಳುತ್ತಿದ್ದಳು. Because this widow caused him trouble by continually coming to him, she received justice from the unjust judge. ಆಕೆ ನಿರಂತರವಾಗಿ ಬಂದು ಆಕೆ ನನ್ನನ್ನು ಬಾಧಿಸಾಳೆಂದು ಯೋಚಿಸಿಕೊಂಡು ಆ ಸ್ತ್ರೀಗೆ ನ್ಯಾಯವನ್ನು ತೀರಿಸುತ್ತಾನೆ ಆ ಒಂದು ಅನ್ಯಾಯಕಾರನಾದ ನ್ಯಾಯಾಧಿಪತಿ. We believers in Christ have an opponent, Satan. ನಾವು ನಂಬ್ತೀವಿ ಕ್ರಿಸ್ತನೊಂದಿಗೆ ನಮಗೆ ಸಮಸ್ಯೆ ಆಗಿರೋ ಸೈತಾನನಿದ್ದಾನೆ. We need God's avenging concerning him. ಸೊ ನಮಗೆ ದೇವರು ಅತಿ ಅಗತ್ಯವಾದದ್ದು ಆ ಒಂದು ವಿರೋಧಿಯ ಎದುರಾಗಿ ನಾವು ಜಯಿಸುವುದಕ್ಕೆ. We need persistent faith and prayer for God's avenging of our enemy. ನಮ್ಮ ಶತ್ರುವಿಗೆ ವಿರೋಧವಾಗಿ ನಿಲ್ಲುವುದಕ್ಕೆ ನಮ್ಮ ಒಂದು ನಿರಂತರವಾದ ನಂಬಿಕೆ ಪ್ರಾರ್ಥನೆ ಅತಿ ಮುಖ್ಯವಾಗಿದ್ದಾಗಿದೆ ದೇವರಿಗೆ. We have a just judge. His name is Jesus Christ. ನಮಗೆ ಒಳ್ಳೆ ನ್ಯಾಯಾಧಿಪತಿ ಇದ್ದಾನೆ, ಆತನೇ ಯೇಸು ಕ್ರಿಸ್ತನು. He will by all means carry out the avenging of his chosen ones who cry to him day and night.
ಯಾರೆಲ್ಲ ಬೆಳಗ್ಗೆ ರಾತ್ರಿ ಆತನನ್ನ ಮರೆ ಇಡ್ತಾರೋ ಅಂತವ್ರಿಗೆ ಅಂತಹ ಒಂದು ಆಯ್ಕೆ ಮಾಡಲ್ಪಟ್ಟಂತ ಮಕ್ಕಳಿಗೆ ವಿರೋಧವಾಗಿ ದೇವ್ರು ತಾನೇ ಯುದ್ಧ ಮಾಡ್ತಾನೆ. First Peter chapter 5 verse 8. ಮೊದಲನೇ ಪೇತ್ರನು 5:8. Be sober, watch. Your adversary, the devil, as a roaring lion, walks about, seeking someone to devour. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. We have an opponent, Satan, who is our accuser. ನಮಗೆ ಒಬ್ಬ ವಿರೋಧಿ ಇದ್ದಾನೆ. ಆತನ ಯಾರಂದ್ರೆ ಸೈತಾನನು, ಯಾವಾಗಲೂ ನಮ್ಮ ವಿರುದ್ಧವಾಗಿ ದೂರ ನಿಲ್ಲುವಂತವನು. He accuses believers before God day and night. ಬೆಳಗ್ಗೆ ಸಂಜೆ ದೇವರ ಎದುರಿಗೆ ವಿಶ್ವಾಸಿಗಳಾದ ನಮಗೆ ವಿರೋಧವಾಗಿ ಆತನ ತಪ್ಪನ್ನು ಹೇಳ್ತಾನೆ. Satan was judged by the Lord Jesus Christ on the cross. ಸೈತಾನನನ್ನು ಆತನು ನ್ಯಾಯ ತೀರಿಸಿದನೆ ಶಿಲುಬೆಯ ಮರಣದ ಮೂಲಕವಾಗಿ. If the enemy finds a legal claim against you, he will resist. ಕಾನೂನಾತ್ಮಕವಾಗಿ ಏನಾದ್ರೂ ಸಹ ನಮಗೆ ವಿರೋಧವಾಗಿ ಆತನು ಬರುವುದಾದ್ರೆ ದೇವರು ನಮ್ಮ ಪರ ಇದ್ದು ಅದನ್ನ ಸಂಪೂರ್ಣವಾಗಿ ದೂರ ತಳ್ತಾನೆ. Jesus came to rescue people from the devil and to destroy the sin in their lives. ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು ಮನುಷ್ಯರನ್ನು ರಕ್ಷಿಸುವುದಕ್ಕೆ, ಸೈತಾನನ ಬಿಡಿಸುವುದಕ್ಕೆ, ನಂತರ ಪಾಪವನ್ನು ಸಂಪೂರ್ಣವಾಗಿ ನಾಶ ಮಾಡುವುದಕ್ಕೆ ಎಲ್ಲರ ಜೀವಿತದಲ್ಲೂ. Sin, trespasses and iniquity are the legal claims of our adversary. ಶತ್ರು ಸೈತಾನನಿಗೆ ಸಿಗುವಂತ ಕಾನೂನುಬದ್ಧವಾದ ವಿರೋಧತ್ವ ಯಾವುದಪ್ಪ ಅಂದ್ರೆ ಆ ಒಂದು ಪಾಪವು ಮತ್ತು ಅಪರಾಧಗಳು, ಇವುಗಳ ಮೂಲಕವಾಗಿ ಆತನು ಕೇಳಿಕೊಳ್ತಾನೆ. We can undo the legal claim by the blood of Jesus Christ. ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೆ ಆ ಒಂದು ಇರಲ್ಪಟ್ಟ ಕಾನೂನಾತ್ಮಕವಾದ ಕಾರ್ಯವನ್ನು ನಾವು ಲಯ ಮಾಡಬಹುದು. The blood of Jesus has power to cleanse our sins. ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲರ ಪಾಪ ಅಪರಾಧಗಳನ್ನು ತೊಳೆದು ಶುದ್ಧಿ ಮಾಡುತ್ತದೆ. It also speaks for the believers to avenge the adversary. ಈ ಒಂದು ರಕ್ತವು ವಿಶ್ವಾಸಿಗಳಿಗೆ ಶತ್ರುವಿನ ವಿರುದ್ಧವಾಗಿ ಬರುವಂತಹ ವಿರೋಧತ್ವವನ್ನು ನಮಗೆ ಇದು ತಡೆಯುತ್ತೆ. To receive mercy and grace, let us come forward with boldness to the throne of grace. ನಾವು ದೇವರ ಕೃಪಾ ಸಿಂಹಾಸನಕ್ಕೆ ಬರಬೇಕು. ಅಲ್ಲಿ ಕರುಣೆ ಮತ್ತು ಕೃಪೆಯನ್ನು ನಾವು ಹೊಂದುತ್ತೇವೆ. If the believers would not be humbled under God's mighty hand and cast their anxiety on God, they would be devoured by the roaring lion, the devil, their adversary. ವಿಶ್ವಾಸಿಗಳಾದವರು ತಮ್ಮನ್ನು ತಗ್ಗಿಸಿಕೊಂಡು ದೇವರ ಒಂದು ಆಶ್ರಯದ ಕೆಳಗಡೆ ಬರದ ಹೋದ್ರೆ ಆ ಶತ್ರು ಸೈತಾನನು ಅವರನ್ನ ಸಂಪೂರ್ಣವಾಗಿ ಹತೋಟಿಯಲ್ಲಿ ತೆಗೆದುಕೊಂಡು ಆ ಸಿಂಹದ ಉಪಾದಿಯಲ್ಲಿ ಗರ್ಜಿಸುವ ಸಿಂಹದಂತೆ ಕಾಯುವ ಶತ್ರು ನಮಗೆ ವಿರೋಧವಾಗಿ ನಿಲ್ತಾನೆ. This teaches us that pride and anxiety make us delicious prey to satisfy the hunger of the roaring lion. ಶತ್ರು ಒಂದು ಹಸಿವನ್ನು ಮತ್ತೆ ಆತನು ತೃಪ್ತಿ ಹೊಂದುವುದಕ್ಕೆ ಈ ಒಂದು ಗರ್ವ ಅನ್ನೋದು ನಮಗೆ ಗರ್ವ ಮತ್ತು ಚಿಂತೆ ಅನ್ನೋದು ನಮ್ಮ ಜೀವಿತದಲ್ಲಿ ತಿಳಿಸಿಕೊಡುತ್ತೆ. We should not forget the Lord's warning to Peter regarding the devil's desire. ನಾವ್ ಯಾವ್ದ ಕಣ್ಕೊ ಮರಿಬಾರದು. ದೇವರು ನಮಗೆ ಹೇಳಿರುವಂತ ಎಚ್ಚರಿಕೆ ಆದದನ್ನ ಪೇತ್ರನ ಪತ್ರಿಕೆಯಲ್ಲಿ ಹೇಳಲ್ಪಟ್ಟಂತೆ ಸೈತಾನನ ಒಂದು ಆಸೆಗಳ ಕುರಿತಾಗಿ. May the Lord bless you all with these words. Amen. ಈ ವಾಕ್ಯದ ಮೂಲಕ ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.